ದುಬಾರೆ ಆನೆ ಶಿಬಿರದ ಮಾರ್ತಾಂಡ ಆನೆ ಸಾವನ್ನ ಅಪ್ಪಿದೆ. ನಿನ್ನೆ ಕಂಜನ್ ಆನೆ ಜೊತೆ ಕಾದಾಡಿದ್ದ 35 ವರ್ಷದ ಆನೆ. ದುಬಾರೆ ಆನೆ ಶಿಬಿರದ ಮಾರ್ತಾಂಡ ಆನೆ ಸಾವನ್ನಪ್ಪಿರುವಂಥದ್ದು. ನಿನ್ನೆ ಕಂಜನ್ ಆನೆ ಜೊತೆ ಕಾದಾಡಿದ್ದ 35 ವರ್ಷದ ಆನೆ. ಕಾಳಗದಲ್ಲಿ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಸಾವನ್ನಪ್ಪಿದೆ. ಹೊಟ್ಟೆ ಕಿವಿ ಭಾಗಕ್ಕೆ ತಿವಿದಿದ್ದ ಕಂಜನ್ ಆನೆ. ದುಬಾರೆ ಆನೆ ಶಿಬಿರದಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದೆ. ದುಬಾರೆ ಆನೆ ಶಿಬಿರದ ಮಾರ್ತಾಂಡ ನಿನ್ನೆ ಆನೆ ಕಾದಾಟವನ್ನ ಅಂದರೆ ಆನೆಯ ಕಾದಾಟಕ್ಕೆ ಒಂದು ಮಹಿಳೆಯ ಬಲಿ ಸಹಿತ ಆಗುತ್ತೆ. ಅಲ್ಲಿ ಎಲಿಫೆಂಟ್ ಬಾಥಿಂಗ್ ಜನ ವೀಕ್ಷಣೆಗೆ ಅಂತ ಹೋಗಿರ್ತಾರೆ. ಆನೆಗಳ ವೀಕ್ಷಣೆ ಮಾಡಬೇಕು ಅಂತ, ಆನೆಗಳ ಜೊತೆ ಫೋಟೋ ತೆಗೆಸ್ಕೊಳ್ಳುವಂಥದ್ದು, ಎಂಜಾಯ್ಮೆಂಟಿಗೆ ಅಂತ ತೆರಳಿದ್ದಾರೆ. ಅಂಥ ಸಂದರ್ಭದಲ್ಲಿ ಆನೆಗಳ ಕಾದಾಟ, ಕಂಜನ್ ಮತ್ತು ಮಾರ್ತಾಂಡ ನಡುವೆ ಆನೆಗಳ ಕಾದಾಟ ಜೋರಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ ವಿಡಿಯೋ ಗಮನಿಸಿದ್ವಿ ನಾವು. ಬಟ್ ಅಲ್ಲಿ ಏನು 35 ವರ್ಷದ ಮಾರ್ತಾಂಡ ಆನೆಗೆ ಕಿವಿ ಭಾಗಕ್ಕೆ ಅಲ್ಲಿ ಗಾಯಗಳಾಗಿತ್ತು. ಕಾಳಗದಲ್ಲಿ ಕೆಳಗೆ ಏನು ಬಿದ್ದಿದೆಯಲ್ಲ ಆನೆಯನ್ನು ಗಮನಿಸ್ತಾ ಇದ್ದೀವಿ, ಅದು ಮಾರ್ತಾಂಡ. 35 ವರ್ಷದ ಆನೆ ಸಾವನ್ನಪ್ಪಿರುವಂಥದ್ದು. ಒಂದು ಆನೆನೇ ಅಲ್ಲಿ ಅಂದರೆ ಆನೆಗಳ ಕಾದಾಟದ ಮಧ್ಯೆ ಆ ಆನೆಯೇ ಅಲ್ಲಿ ಸಾವನ್ನಪ್ಪಿದೆ. ಇನ್ನು ಮಹಿಳೆಯಲ್ಲಿ ಸಿಲುಕಿರುವಂಥ ಮಹಿಳೆಯ ಸ್ಥಿತಿ ಏನಾಗಿರಬಾರ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಇದೀಗ ಏನೋ ಒಂದು ಆನೆಗಳ ಕಾಳಗ ನಿನ್ನೆ ಗಮನಿಸಿದ್ವಿ ನಾವು. ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಈ ವಿಚಾರ. ಒಂದು ಮಹಿಳೆಯ ಸಾವು ಸಹಿತ ಆಗುತ್ತೆ. ಇದೀಗ ಅಲ್ಲಿ ಕಾದಾಟದಲ್ಲಿ ಇದ್ದಂಥ 35 ವರ್ಷದ ಆನೆ ಸಹಿತ ಸಾವನ್ನಪ್ಪಿರುವಂಥದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಆನಂದ್ ಈ ಬಗ್ಗೆ? ಖಂಡಿತವಾಗಿಯೂ ವನಿತಾ, ಏನು ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನಲ್ಲಿ ಇರ್ತಕ್ಕಂತಹ ದುಬಾರೆ ಆನೆ ಶಿಬಿರ ಪ್ರವಾಸಿಗರ ಹಾಟ್ ಸ್ಪಾಟ್ ಆಗಿರ್ತಕ್ಕಂಥದ್ದೊಂದು. ಪ್ರವಾಸಿಗರು ಆನೆಗಳನ್ನ ಅತಿ ಹತ್ತಿರದಿಂದ ನೋಡಿ ಕಣ್ತುಂಬಿಕೊಳ್ಳುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರವಾಸಿಗರು ಪ್ರತಿನಿತ್ಯ ಆಗಮಿಸ್ತಾರೆ. ಹೀಗಾಗಿ ನಿನ್ನೆ ಕೂಡ ಸಾಕಷ್ಟು ಪ್ರವಾಸಿಗರ ದಟ್ಟಣೆ ಇತ್ತು. ನಿನ್ನೆ ಏನು ಆನೆಗಳ ಸ್ನಾನ, ಏನು ಎಲಿಫೆಂಟ್ ಬಾತ್ ಅಂತೇಳಿ ಏನ್ ಮಾಡಿಸ್ತಾರೆ, ಆ ಸಂದರ್ಭದಲ್ಲಿ ಕಂಜನ್ ಹಾಗೂ ಜೈಮಾರ್ತಾಂಡ ಆನೆ ಕಾಳಗಕ್ಕೆ ಇಳಿತವೆ. ಈ ಸಂದರ್ಭದಲ್ಲಿ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆಯೊಬ್ರು ಆನೆ ಒಂದು ಮಧ್ಯದಲ್ಲಿ ಸಿಲುಕಿ ಸಾವನ್ನು ಕೂಡ ಅಪ್ತಾರೆ. ಈ ಸಂದರ್ಭದಲ್ಲಿ ಕಂಜನ್ ಆನೆ ಏನಿದೆ, ಕಂಜನ್ ಆನೆ ಮತ್ತು ಮಾರ್ತಾಂಡ ಅನ್ನುವಂತ ಆನೆ ಏನು ಕಾಳಗವನ್ನ ನಡೆಸಿದ್ದು, ಕಂಜನ್ ಆನೆಯ ಕೋಪಕ್ಕೆ ಮಾರ್ತಾಂಡ ಆನೆ ಸಿಲುಕಿ ಕಿವಿ ಭಾಗ ಮತ್ತು ಹೊಟ್ಟೆ ಭಾಗ ಮತ್ತು ಕಾಲಿನ ಭಾಗದಲ್ಲಿ ತೀವ್ರವಾದಂತಹ ಗಾಯವನ್ನ ಮಾಡ್ಕೊಂಡಿತ್ತು. ಈ ಸಂದರ್ಭದಲ್ಲಿ ಪಶುವೈದ್ಯರಿಂದ ಸಾಕಷ್ಟು ಚಿಕಿತ್ಸೆಯನ್ನ ನಿನ್ನೆಯಿಂದಲೂ ಕೂಡ ಕೊಟ್ಟಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ 35 ವರ್ಷದ ಮಾರ್ತಾಂಡ ಆನೆ ಇದೀಗ ಸಾವನ್ನಪ್ಪಿರ್ತಕ್ಕಂಥದ್ದು. ಈಗ ಮರಣೋತ್ತರ ಪರೀಕ್ಷೆಯನ್ನು ಕೂಡ ವೈದ್ಯರ ತಂಡ ಮಾಡ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ಈ ಕಂಜನ್ ಆನೆ ಏನಿದೆ, ಈ ಕಂಜನ್ ಆನೆ ಈ ರೀತಿಯ ಒಂದು ಗಲಭೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇದೇ ಮೊದಲೇನಲ್ಲ. ಇದು ಹಿಂದೆಯೂ ಕೂಡ ದುಬಾರೆ ಆನೆ ಶಿಬಿರದಲ್ಲಿ ಧನಂಜಯ ಆನೆಯೊಂದಿಗೂ ಕೂಡ ಇದೇ ರೀತಿಯಾದಂತಹ ಕಾಳಗಕ್ಕೆ ಇಳಿದಿತ್ತು. ಅಲ್ಲದೆ ದಸರಾಗೂ ಕೂಡ ಈ ಒಂದು ಆನೆಯನ್ನ ಕರೆತರಲಾಗುತ್ತೆ ಪ್ರತಿ ವರ್ಷ. ಕಳೆದ ವರ್ಷ ಕೂಡ ಕಂಜನ್ ಆನೆ ಮತ್ತು ಇತರೆ ಆನೆ ಜೊತೆಗೆ ಏನು ಕಾಳಗಕ್ಕೆ ಇಳಿದು ನಡುರಾತ್ರಿಯಲ್ಲಿ ಅರಮನೆಯಿಂದ ಆಚೆಗೆ ರಸ್ತೆಗೆ ಓಡಿ ಬಂದು ಒಂದಷ್ಟು ಆತಂಕದ ವಾತಾವರಣ ಕೂಡ ಸೃಷ್ಟಿ ಮಾಡಿತ್ತು. ಇದೀಗ ಅದೇ ಆನೆ ಕಾಳಗದಲ್ಲಿ ಓರ್ವ ಮಹಿಳೆ ಹಾಗೂ ಎದುರಾಳಿ ಆನೆ ಕೂಡ ಮೃತಪಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಈ ಬಾರಿಯ ದಸರಾದಲ್ಲಿ ಕಂಜನ್ ಆನೆಯನ್ನ ಪರಿಗಣಿಸುತ್ತಾರ ಅರಣ್ಯ ಇಲಾಖೆ ಅನ್ನುವಂಥದ್ದೇ ಒಂದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ವನಿತಾ. ಎಸ್, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.